ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನು ನನ್ನ ಶರಣ್ ಅವರ ಸಂಬಂಧನ ಯಾವ ರೀತಿ ವರ್ಣಿಸೋದು ಸರ್? ಜುಗಲ್ಬಂದಿ ಇಲ್ಲ, ಅಮೇಜಿಂಗ್. ಯಾವ ರೀತಿ ನಮ್ಮ ಸಂಬಂಧವನ್ನ ವರ್ಣಿಸೋದು? ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ ಅವರಿಗೆ. ನಮ್ಮಿಬ್ಬರ ಕಾಂಬಿನೇಷನ್ ಬಂದ ಹಾಡುಗಳು ಅವತ್ತು ಹಚ್ಚಿರೋ ದೀಪ ಇವತ್ತು ಉರಿತಾ ಇದೆ ಸರ್. ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ನಮ್ಮ ಕಾಂಬಿನೇಷನ್ ಬಂದಿರೋ ಹಾಡುಗಳು ಅದೇ ರೀತಿ ಜೀವಂತವಾಗಿದೆ. ಹಾಗಾಗಿ ತಮ್ಮೂರು ಜನನ್ನು ಭೇಟಿ ಆಗೋದು. ಆ್ಯಂಡ್ ನಿರಂಜನ್, ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್ ಸರ್. ಇನ್ನೊಂದು ಹೊಸ ಸುದ್ದಿ, ನಿಮ್ಮೆಲ್ಲರಿಗೂ ಖುಷಿ ಸುದ್ದಿ, ನನಗ್ ಜಾಸ್ತಿ ಖುಷಿ ಸುದ್ದಿ. ನಮ್ಮ ವೇದಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲವ್ ಮಾಕ್ಟೇಲ್ 3 ಚಿತ್ರದ ಆ ಸಾಂಗ್ಗಳನ್ನ VP ಸರ್ ಅವರ ಕಂಚಿನ ಕಂಠದಲ್ಲಿ ಕೇಳಬೇಕು ಅನ್ನೋ ನಮ್ಮೆಲ್ಲರ ಆಸೆ. ಸ್ಟೇಜ್ ಇಸ್ ಆಲ್ ಯುವರ್ ಸರ್. ಎಸ್ ಸರ್, ಐ ಆಮ್ ಆಲ್ಸೋ ವೈಟಿಂಗ್. ಸೊ ನೀವು ಹೇಳ್ದಂಗೆ ಈ ಹಾಡು ಇವತ್ತು ಈ ಕಾರ್ಯಕ್ರಮದ ಫಿನಾಲೆಯಲ್ಲಿ ವೀಕ್ಷಕರು ನೋಡಬಹುದು. ಆದ್ರೆ 2 ದಿನದಲ್ಲಿ ಈ ಹಾಡು ಅಫಿಷಿಯಲ್ ಆಗಿ ರಿಲೀಸ್ ಆಗುತ್ತೆ. ಆದ್ರೆ ಇವತ್ತು ನಮ್ಮ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಾವು ಈ ಹಾಡನ್ನ ಪ್ರಸ್ತುತಪಡಿಸ್ತಾ ಲವ್ಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಇನ್ನೊಂದ್ಸಲಿ VP ಸರ್ ಹಾಗೂ ನಕುಲ್ ಅವ್ರಿಗೆ ಚಪ್ಪಾಳೆ. ಆಕ್ಚುಲಿ ಸಾಂಗ್ಸ್ ಟ್ಯೂನ್ ಒಂದ್ ಕಡೆ ಆಗಿರ್ಬೋದು, ಸಿಂಗರ್ಸ್ ಒಂದ್ ಕಡೆ ಆಗಿರ್ಬೋದು, ಬಟ್ ಇದೆಲ್ಲದಕ್ಕೂ ಒಂಥರ ಮೇನ್ ಜೀವ ತುಂಬೋದು ಲಿರಿಸಿಸ್ಟ್ಗಳು, ಅಂದ್ರೆ ಕವಿಗಳು. ಅದ್ಭುತವಾದ ಲೈನ್ಸು ಸರ್, ಏನ್ ಚೆನ್ನಾಗಿದೆ ಸರ್. ರಾಘವೇಂದ್ರ ಕಾಮತ್ ಅವರ ಕುಂಚದಲ್ಲಿ ಅರಳಿದ ಕಲೆ ಇದು ಸರ್. ನೀವ್ ಹೇಳಿ ಸರ್, ಇವೆಲ್ಲ ನೀವು ಒಂಟಿಯಾಗಿ ಕೂತಾಗ ಬರೀತೀರಾ ಇಲ್ಲ ಜಂಟಿಯಾಗಿದ್ದಾಗ ಬರೀತೀರಾ ಸರ್? ಒಂಟಿಯಾದಾಗೂ ಬರಿತೀನಿ ಮತ್ತೆ ಜಂಟಿಯಾಗಿದ್ದಾಗ್ಲೂ ಬರಿತೀನಿ. ಮೂಲ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಮ್ಮ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಈ ಲಿರಿಕ್ಸ್ಗೆ, ಈ ಟ್ಯೂನ್ಗೆ ಈ ಲಿರಿಕ್ಸ್ ಬೇಕು, ಇದಕ್ಕೊಂದು ಚೌಕಟ್ಟಿದೆ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಬೇಕೋ ಅಷ್ಟು ಮಾತ್ರ ಬರ್ದಿರ್ತೀವಿ. ಅದನ್ನು ಒಂಥರ ಕವಿತೆ ತರ ಹೇಳ್ಬಿಟ್ರಿ ಸರ್. ಥ್ಯಾಂಕ್ ಯು. ನೀನೇ ಸಾಂಗ್ ಕೇಳಕ್ ಎಷ್ಟು ಸುಮಧುರವಾಗಿತ್ತೋ. ಆ ಲಿರಿಕಲ್ ವಿಡಿಯೋನ ಫಸ್ಟ್ ಟೈಮ್ ನಮ್ಮ ಕಿಲಾಡಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನೋಡಬೇಕು ಅನ್ನೋ ಆಸೆ ಎಲ್ಲರಿಗೂ ಆಗಿದೆ. ನೋಡೋಣ ಇದರ ಲಿರಿಕಲ್ ವಿಡಿಯೋ. ನಾನು ಸ್ಟ್ರೈಟ್ ಅವೇ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ಶರಣ್ ಸರ್, ನಮ್ಮ ವೇದಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲವ್ ಮಾಕ್ಟೇಲ್ 3 ಇದರ ಒಂದು ಗ್ಲಿಮ್ಸ್ ನೋಡಿದ್ವಿ. ಏನ್ ಅನಿಸ್ತು ಸರ್? ಬಹಳಷ್ಟು ಕಾರಣಗಳಿಗೆ ಈ ಚಪ್ಪಾಳೆ. ಒಂದು, ಇಲ್ಲಿ ಸೇರಿರುವಂಥ ಒಂದು ಅದ್ಭುತವಾದಂಥ ತಂಡ. ಈ ತಂಡಕ್ಕೆ ಒಂದು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಇದೆ. ಯಾಕಂದರೆ ಈ ತಂಡ ಎಲ್ಲೆಲ್ಲಿ ಸೇರಿದೆ ಅಲ್ಲೆಲ್ಲನೂ ಕೂಡ ಈ ಥರದ್ದು ಒಂದು ಮ್ಯಾಜಿಕ್ ಮಾಡಿದೆ. ವಂಡರ್ಫುಲಿ ಕಂಪೋಸ್ಡ್ ಅಭಯಾಂಕರ್ ಅವರೇ, ತುಂಬ ಚೆನ್ನಾಗಿ. ಯಾಕಂದರೆ ನೀವೆಲ್ಲ ಸೇರಿದಾಗ ಎಲ್ಲನೂ ತುಂಬಾ ಚೆಂದಾಗಿರುತ್ತೆ. ಸರ್, ಏನು ಹೇಳಲಿ ನಾನು ನಿಮಗೆ, ಏನು ಹೇಳಲಿ, ನನ್ನ ಲೈಫಿನಲ್ಲಿ ಸಿಕ್ಕಂಥ ಒಂದು ದೊಡ್ಡ ವರ ಸರ್. ವಾರೇ ವಾ. I am not only just lucky to have you, I am blessed to have you in my life. ಬಹಳ ಒಳ್ಳೆ ವೈಬ್ ಇದೆ ಸಿನಿಮಾಗೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಅದು ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶೆ. ಒಳ್ಳೆಯದಾಗಿರೋ. ಥ್ಯಾಂಕ್ ಯು ಸರ್. ಲವ್ ಮಾಕ್ಟೇಲ್ 3 ಈ ಒಂದು ಚಿತ್ರ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಇಲ್ಲ ಪುರ್ಸೋತಿದ್ರೆ ದೂರದ ಚಿತ್ರಮಂದಿರಗಳಿಗೆ ಎಲ್ಲೋ ಒಂದ್ ಕಡೆ ಹೋಗಿ ಒಟ್ಟಲ್ಲಿ ಸಿನಿಮಾನ ನೋಡಿ. ನಿರಂಜನ್, ಒಂದು ಬಹಳ ಆನಂದ ಆಗಿದೆ, ಖುಷಿಯಾಗಿದೆ. ಒಂದು ಆ 3ನೇ ಪಿಕ್ಚರು ಜಯಬೇರಿ ಹೊಡಿಲಿ, 25ನೇ ವರ್ಷದ ಮದುವೆ ಆನಿವರ್ಸರಿ ಅದ್ಧೂರಿಯಾಗಿ ಮುಂದುವರಿಲಿ, ಹಾಗೆ 50 ವರ್ಷದ ಹುಟ್ಟುಹಬ್ಬದಕ್ಕೂ ಶುಭಾಶಯಗಳು ಹೇಳೋಕ್ಕೋಸ್ಕರ ನಮ್ಮ ವೇದಿಕೆಗೆ ಯಾರು ಬಂದ್ರು ಖಾಲಿ ಕೈಲಂತೂ ಕಳಿಸ್ಕೊಡಲ್ಲ. ಸೊ ನಿಮ್ ಕೈ ತುಂಬಾ, ಮನಸ್ಸು ತುಂಬಾ, ತಲೆ ತುಂಬಾ ತುಂಬಿಕೊಳ್ಳುವಂತ ಒಂದು ಉಡುಗೊರೆ ಕೊಡ್ತಾ ಇದೀವಿ. ಬರ್ಲಿ. ಶುರುನಲ್ಲೇ ಹೇಳ್ದಂಗೆ ಕಿಲಾಡಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ ಸಖದಾಗಾಯ್ತು ಇವತ್ತು. ನಮ್ಮ ಜೂನಿಯರ್ಸು ಸೀನಿಯರ್ಸು ಒಬ್ರಿಗಿಂತ ಒಬ್ರು ಏನ್ ಹಬ್ಬದ ಊಟ ಹತ್ರ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಬಲಿ ಜೋಯ್ ಚಪ್ಪಾಳೆ. ಇದೇ ಖುಷಿನಲ್ಲಿ ಕಿಲಾಡಿ ಜೂನಿಯರ್ಸ್ ಗಳಿಗೆ ಅವಾರ್ಡ್ಗಳನ್ನ ಕೊಡುವಂತ ಸಮಯ. ಆರ್ ಯು ರೆಡಿ? ಮೊದಲನೇ ಕ್ಯಾಟಗರಿ ಬೆಸ್ಟ್ ಕಿಲಾಡಿ ಜೂನಿಯರ್. ಈ ಒಂದು ಅವಾರ್ಡ್ ನ ಪಡ್ಕೊಳ್ಳೋದು ಯಾರು ಅಂತ ನಮ್ಮ ಗುರುಗಳು ಚಂದ್ರು ಸರ್ ಅನೌನ್ಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಚಂದ್ರು ಸರ್, ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಬೆಸ್ಟೇ. ಅಮಾಂಗ್ ಬೆಸ್ಟ್ ಯಾರು ಅಂತ ಅಷ್ಟೇನೆ ಹೊರತು ಎಲ್ಲ ಒಂದು ಪಾಯಿಂಟ್ ಅಲ್ಲಿ ಅವರು ಇವರು ಮಿಸ್ ಆಗ್ಬೋದು. ಹಾಗಾಗಿ ಯಾರಿಗೆ ಬೆಸ್ಟ್ ಬಂದಿದೆಯೋ ಅವ್ರಿಗೆ ಸಮಾನವಾಗಿ ಎಲ್ಲರೂ ಇದ್ದಾರೆ. ಅದನ್ನೇನು ಯಾರು ತಪ್ಪರ್ಥ ಮಾಡ್ಕೊಳ್ಳೋ ಆಗಿಲ್ಲ. ಒಬ್ಬರಿಗೆ ಕೊಡಬೇಕಾಗಿರೋದ್ರಿಂದ ಒಬ್ಬರಿಗೆ ಹೇಳ್ತೀನಿ. ಪನುಶ್ರೀಗೆ ಸಿಕ್ಕಿದೆ. ಪನುಶ್ರೀ ಬೆಸ್ಟ್ ಕಿಲಾಡಿ ಜೂನಿಯರ್. ಈ ಒಂದು ಅವಾರ್ಡ್ ಹೋಗ್ತಾ ಇದೆ ಮಂಡ್ಯದ DC ಪನುಶ್ರೀ.
ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಕ್ಯಾಟಗರಿ ಅವಾರ್ಡ್ ಯಾವುದು ಅಂತ ನೋಡುವಂತ ಸಮಯ. ಶೋ ಸ್ಟಾಪರ್ ಜೂನಿಯರ್. ಈ ಒಂದು ಕ್ಯಾಟಗರಿಯ ಅವಾರ್ಡ್ ಅನ್ನ ಯಾರು ಹೋಗ್ತಾರೆ ಅಂತ ಹೇಳೋದು ಇಟ್ಸ್ ನಿಶ್ವಿಕಾ. Showstopper Junior is Aruna. ಶೋ ಸ್ಟಾಪರ್ ಜೂನಿಯರ್ ಈ ಒಂದು ಅವಾರ್ಡ್ ಹೋಗ್ತಾರೆ ಕುಳ್ಳಾ ಸಿಂಗಮ್ ಅರುಣ್. ಕಂಗ್ರ್ಯಾಚುಲೇಷನ್ಸ್. ಕುಳ್ಳಾ ಸಿಂಗಮ್ ಅರುಣ್ ಅವ್ರಿಗೆ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ ನೆನಪಿನ ಕಾಣಿಕೆ ಹಾಗೂ ಲವ್ಲಿ ಗಿಫ್ಟ್ ಹ್ಯಾಂಪರ್. ಮುಂದಿನ ಕ್ಯಾಟಗರಿ ಯಾವುದು ಅಂತ ನೋಡೋಣ. ಬೆಸ್ಟ್ ಜೂನಿಯರ್ ಎಂಟರ್ಟೈನರ್. ಈ ಒಂದು ಅವಾರ್ಡ್ ಯಾರಿಗೆ ಬರ್ತದೆ ಅಂತ ಹೇಳ್ತಾರೆ ನಮ್ಮ ಅಧ್ಯಕ್ಷರು. ಒಬ್ಬರನ್ನ ಮಾತ್ರ ಆಯ್ಕೆ ಮಾಡೋ ಅಂಥದ್ದು ಕಷ್ಟ ಆಗುತ್ತೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ ಒಂದು ಅವಾರ್ಡನ್ನು ಇಬ್ಬರಿಗೆ ಕೊಡ್ತಾ ಇದ್ದೀವಿ. ಓ ನೈಸ್. ಶ್ರೇಯಾ ವಿನಯ್ ಮತ್ತೆ ಶ್ರೇಯಾ ಕಾರ್ತಿಕ್. ವೆರಿ ಗುಡ್. ಬೆಸ್ಟ್ ಜೂನಿಯರ್ ಎಂಟರ್ಟೈನರ್ಸ್. ಫಸ್ಟ್ ಟೈಮ್ ಇಬ್ಬರಿಗೆ ಹೋಗ್ತದೆ ಅವಾರ್ಡ್. ಈ ಅವಾರ್ಡ್ ಪಡ್ಕೋತಾರೆ ಶ್ರೇಯಾ ವಿನಯ್ ಹಾಗೂ ಶ್ರೇಯಾ ಕಾರ್ತಿಕ್. ಸೊ ಉಳಿದಿರೋ ಎಲ್ಲಾ ಮಕ್ಕಳಿಗೂ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಅಂದ್ರೆ ಜಿ ಕನ್ನಡದ ವತಿಯಿಂದ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಸೊ ಎಲ್ಲಾ ಮಕ್ಕಳು ಲೈನ್ ಆಗಿ ಬಂದು ತಗೊಳ್ಳಿ, ಗಿಫ್ಟ್ ಹ್ಯಾಂಪರ್ಸ್ ಬರ್ಲಿ. ನಮ್ಮೆಲ್ಲ ಮಕ್ಕಳಿಗೆ ಅಂದ್ರೆ ನಮ್ಮೆಲ್ಲ ಜೂನಿಯರ್ ಕಿಲಾಡಿಗಳಿಗೆ ಸಿಗ್ತದೆ ಜಿ ಕನ್ನಡದ ವತಿಯಿಂದ ನೆನಪಿನ ಕಾಣಿಕೆ ಹಾಗೂ ಗಿಫ್ಟ್ ಹ್ಯಾಂಪರ್. ನಮ್ಮ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಅಲ್ಲಿರುವಂತಹ ಸೀಸನ್ 5ನ 9 ಜನ ಕಿಲಾಡಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೋತಾ ಇದೀನಿ. ಅದು ಫಸ್ಟ್ ಟೈಮ್ ವೇದಿಕೆಯಲ್ಲೇ ನಿಮ್ಮ ಜೊತೆ ಆಕ್ಟ್ ಮಾಡಿದಂಥವ್ರು ಹಾಗೂ ಇಲ್ಲಿ ಕೂತಿರೋಂಥ ಎಲ್ಲ ಮಕ್ಕಳು ಲೈವ್ ವೋಟ್ ಮಾಡೋದ್ರ ಮುಖಾಂತರ ವಿನ್ನರ್ನ ಆಯ್ಕೆಯನ್ನ ಮಾಡ್ತಾರೆ. ಅಸಲಿ ಆಟ ಈಗ ಶುರು. ವೋಟಿಂಗ್ ನಡೆಯುತ್ತೆ. ಮಕ್ಕಳ ಆರ್ ಯು ರೆಡಿ? ನಿಮ್ಮ ಟ್ಯಾಬ್ ನೋಡಿದಿರಲ್ವಾ? 9 ಜನರ ಹೆಸರಿದೆ. ಅಂದ್ರೆ ಈ 9 ಜನರಲ್ಲಿ ಯಾರು ಬೆಸ್ಟ್ ಇದನ್ನ ನೀವು ವೋಟ್ ಮಾಡ್ಬೇಕಾದ. ಓಕೆನಾ? ಆರ್ ಯು ರೆಡಿ? ವೋಟ್ ಕೊಡಿ.